Hello friends, welcome to Mains Answer Writing Basics program presented by India for IAS team. I am Manjunath Madod. So in this video, we are going to discuss day 36 question and answer approach discussion. Day 36 ನ ಟಾಪಿಕ್ ಬಂದು ಎಸ್ಸೆ ಟಾಪಿಕ್ ಇದೆ. ಸೊ ಟಾಪಿಕ್ ಏನಿದೆ ಅಂತಂದ್ರೆ ಟ್ರೆಡಿಷನ್ ಇಸ್ ನಾಟ್ ದ ವರ್ಷಿಪ್ ಆಫ್ ಆಶಸ್ ಬಟ್ ಪ್ರಿಸರ್ವೇಷನ್ ಆಫ್ ಫೈರ್. ಸೊ ಅದರ ಅರ್ಥ ಏನಂತಂದ್ರೆ ಸಂಪ್ರದಾಯ ಅಂತ ಏನಿರುತ್ತಲ್ಲ ಅದು ಒಂದು ಸುಟ್ಟು ಹೋಗಿರ್ತಕ್ಕಂತಹ ಭಸ್ಮವನ್ನು ಪೂಜೆ ಮಾಡೋದಲ್ಲ, ಈ ಫೈರ್ ಏನಿರುತ್ತೆ ಆ ಫೈರ್ನ ಪ್ರಿಸರ್ವ್ ಮಾಡೋದು ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಅ ಫಿಲಾಸಾಫಿಕಲ್ ಕೋಟ್ ಬೇಸ್ಡ್ ಟಾಪಿಕ್. ಸೊ ಈ ಟಾಪಿಕ್ನ ನಾವು ಯಾವ ರೀತಿ ಇಂಟರ್ಪ್ರೇಟ್ ಮಾಡ್ತೀವಿ, ಆ ಇಂಟರ್ಪ್ರಿಟೇಷನ್ ಮಾಡೋದ್ರ ಜೊತೆಗೆ ನಮ್ಮ ಆರ್ಗ್ಯುಮೆಂಟ್ಸ್ನ ಸ್ಟೋರೀಸ್ನ ಯಾವ ರೀತಿ ಟಾಪಿಕ್ಕಿಗೆ ರಿಲೆವೆಂಟ್ ಆಗಿ ನಾವು ಪ್ರೆಸೆಂಟ್ ಮಾಡ್ತೀವಿ ವಿತ್ ಸ್ಟೋರಿ, ಎಕ್ಸಾಂಪಲ್ ಆ್ಯಂಡ್ ರಿಲೆವೆಂಟ್ ಡೇಟಾ. ಸೊ ಅದನ್ನು ಯಾವ ರೀತಿ ನಾವು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ತರ್ತೀವಿ ಈ ಟಾಪಿಕ್ಕಿಗೆ ಅನ್ನೋದ್ರ ಬೇಸಿಸ್ ಮೇಲೆ ನಮ್ಮ ಮಾರ್ಕ್ಸ್ ಡಿಸೈಡ್ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಅಪ್ರೋಚನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತೀನಿ. ಕೆಲವೊಂದಿಷ್ಟು ಏನು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ಸ್ನ ನೀವು ಬರಿಬೋದು ಎಸ್ಸೇನಲ್ಲಿ ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ಸೊ ಇಲ್ಲಿ ಇರೋದನ್ನೇ ಬರಿಬೇಕು, ನಾನು ಏನು ಡಿಸ್ಕಸ್ ಮಾಡ್ತೀನಿ ಅದನ್ನೇ ಬರಿಬೇಕು ಅಂತಲ್ಲ. ಸೊ ಇಟ್ ವಿಲ್ ಹೆಲ್ಪ್ ಯು ಇನ್ ಕಮಿಂಗ್ ಅಪ್ ವಿತ್ ಸಚ್ ಡಿಫ್ರೆಂಟ್ ಐಡಿಯಾಸ್ ಆ್ಯಂಡ್ ಟಾಪಿಕ್ಸ್. ಸೊ ಅದನ್ನು ನೀವು ಬ್ರೈನ್ ಸ್ಟಾರ್ಮ್ ಮಾಡಿ ನಿಮ್ಮ ಐಡಿಯಾಸ್ನ ನಿಮಗೆ ಗೊತ್ತಿರ್ತಕ್ಕಂಥ ಕಂಟೆಂಟ್ನ ತೊಗೊಂಡು ಬಂದು ಎಸ್ಸೇನ ಬರಿಬೋದು. ಸೊ ಆ ಬರೆದಕ್ಕಂಥ ಎಸ್ಸೇನ ನಿಮ್ಮ ಮೆಂಟರ್ಸ್ಗೆ ತೋರಿಸಿ ಅವ್ರ ಹತ್ರ ನೀವು ಇವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ಫೀಡ್ಬ್ಯಾಕ್ ತೊಗೋಬೇಕು. ಸೊ ಕಮಿಂಗ್ ಟು ದ ಎಸ್ಸೆ ಅಪ್ರೋಚ್. ಸೊ ಇಂಟ್ರೊಡಕ್ಷನಲ್ಲಿ ಒಂದು ಅನೆಕ್ಡೋಟ್ ಅಥವಾ ಸ್ಟೋರಿ ಮುಖಾಂತರ ನಾವು ಎಸ್ಸೇನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಎಕ್ಸಾಂಪಲ್ ಏನು ಕೊಡ್ತೀವಿ ಅಂತಂದರೆ ಭರತನಾಟ್ಯಮ್ದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀವಿ. ಸೊ ಏನು ಭರತನಾಟ್ಯಮದ್ದು ಏನು ಎಕ್ಸಾಂಪಲ್ ಕೊಡ್ತೀವಿ, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತಂದರೆ, ಸೊ ಭರತನಾಟ್ಯಮ್ ಇಟ್ ಈಸ್ ಅ ಕ್ಲಾಸಿಕಲ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಫಾರ್ಮ್ and it also incorporated contemporary elements and thereby it preserves its fundamental techniques and philosophy and also it is relevant to the contemporary times. ಸೊ ಆ ರೀತಿ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ನಾವು ಭರತನಾಟ್ಯಮ್ ಏನಿದೆ ಏಜ್ ಓಲ್ಡ್ ಕ್ಲಾಸಿಕಲ್ ಡ್ಯಾನ್ಸ್ ಅದರದ್ದು ಫಂಡಮೆಂಟಲ್ ಟೆಕ್ನಿಕ್ಸ್ ಏನಿದೆ ಅದನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಮಾಡರ್ನ್ ಎಲಿಮೆಂಟ್ಸ್ನು ಕೂಡ ಆ್ಯಡ್ ಮಾಡ್ಕೊಂಡಿದೆ. ಸೊ ಆ್ಯಡ್ ಮಾಡಿಕೊಂಡು ಅದೇನಾಗ್ತಿದೆ ಪ್ರಿಸರ್ವ್ ಆಗ್ತಾ ಹೋಗ್ತಾ ಇದೆ, ಇವಾಲ್ವ್ ಆಗ್ತಾ ಹೋಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ವಿ ಸ್ಟೋರಿಯಲ್ಲಿ. ಸೊ ಜೊತೆಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಎಸ್ಸೆ ಟಾಪಿಕ್ ಏನಿದೆ, ಸೊ ಅದರ ಸ್ಟೇಟ್ಮೆಂಟ್ ಏನಿದೆ, ಆ ಸ್ಟೇಟ್ಮೆಂಟು ಅದರ ಮೀನಿಂಗ್ ಏನಿದೆ ಅಂತ ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗಬೇಕು. ಸೊ ಇಲ್ಲಿ ಏನು ಮಾಡ್ತೀವಿ, ಎಸ್ಸೆ ಟಾಪಿಕಲ್ಲಿ ಏನಂತ ಕೊಟ್ಟಿದ್ದಾರೆ ಅಂತಂದರೆ ಟ್ರೆಡಿಷನ್ ಇಸ್ ನಾಟ್ ವರ್ಷಿಪ್ ಆಫ್ ಆ್ಯಶಸ್ ಅಂತ ಹೇಳಿದ್ದಾರೆ. ಸೊ ವರ್ಷಿಪ್ ಆಫ್ ಆ್ಯಶಸ್ ಅಂತ ಅಂದ್ರೆ ಏನು? ಸೊ ಒಂದು ಏನು ಟ್ರೆಡಿಷನ್ ಇರುತ್ತೆ ಅದನ್ನು ಬ್ಲೈಂಡ್ ಆಗಿ ಅದನ್ನು ಹೆಂಗೆ ಹೇಳಿರ್ತಾರೆ ಹಾಗೆ ರಿಜಿಡ್ ಆಗಿ ಫಾಲೋ ಮಾಡೋದು, ಒಂದು ಔಟ್ಡೇಟೆಡ್ ಪ್ರಾಕ್ಟೀಸ್ನ ಅಥವಾ ಏನೋ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ, ಸಿಂಪ್ಲಿ ಬಿಕಾಸ್ ದೇ ಆರ್ ಓಲ್ಡ್ ಆ್ಯಂಡ್ ದೇ ಆರ್ ಸೇಡ್ ಬೈ ಅವರ್ ಫೋರ್ ಫಾದರ್ಸ್. ಸೊ ಅದರದ್ದು ವ್ಯಾಲಿಡಿಟಿ ಏನು, ಅದರಲ್ಲಿ ಸೈಂಟಿಫಿಕ್ ಪ್ರಿನ್ಸಿಪಲ್ ಏನಿದೆ, ಫಿಲಾಸಾಫಿಕಲ್ ಪ್ರಿನ್ಸಿಪಲ್ ಏನಿದೆ, ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಏನಿದೆ ಅದನ್ನೆಲ್ಲ ತಿಳ್ಕೊಳ್ದೆ ಹಿಂಗೆ ಹೇಳಿದ್ದಾರೆ ಮಾಡಲಿಕ್ಕೆ ಹಂಗೆ ಮಾಡಬೇಕು ಅಂತ ಮಾಡ್ತಾ ಏನು ಹೋಗ್ತೀವಲ್ಲ ಅದನ್ನು ಬ್ಲೈಂಡ್ ಫಾಲೋಯಿಂಗ್ ಏನಿರುತ್ತೆ ಅದನ್ನು ವರ್ಷಿಪ್ ಆಫ್ ಆ್ಯಶಸ್ ಅಂತ ಕರಿತೀವಿ. So it suggests a focus on remnants or superficial aspects of tradition. ಅದರಂತಂದರೆ ಟ್ರೆಡಿಷನ್ದು ಏನು ಸೂಪರ್ಫಿಷಿಯಲ್ ಆಸ್ಪೆಕ್ಟ್ಸ್ ಇರುತ್ತೆ ಅದನ್ನು ಫಾಲೋ ಮಾಡ್ತಿರ್ತೀವಿ ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಡೀಪರ್ ಮೀನಿಂಗ್ ಆರ್ ಇಟ್ಸ್ ಪರ್ಪಸ್. ಯಾವುದೇ ಒಂದು ಕಸ್ಟಮ್ ಅಥವಾ ರಿಚುವಲ್ ಏನಿರುತ್ತೆ ನಮ್ಮ ಸೊಸೈಟಿನಲ್ಲಿ, ರಿಲಿಜಿಯಸ್ ಪ್ರಾಕ್ಟೀಸಲ್ಲಿ, ಸೊ ಮನೆಯಲ್ಲಿ ಏನು ಪ್ರಾಕ್ಟೀಸಸ್ ಇರುತ್ತೆ ಅದರ ಮೀನಿಂಗನ್ನು, ಅದರ ಡೀಪರ್ ಮೀನಿಂಗನ್ನು ಅರ್ಥ ಮಾಡ್ಕೊಳ್ದೇನೆ ಅದನ್ನು ಬ್ಲೈಂಡಾಗಿ ಫಾಲೋ ಮಾಡೋದೇನಿರುತ್ತೆ ದಟ್ ಈಸ್ ವರ್ಷಿಪ್ ಆಫ್ ಆ್ಯಶಸ್. ಸೊ ಆ ವರ್ಷಿಪ್ ಆಫ್ ಆ್ಯಶಸ್ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದೇನು ಪ್ರಿಸರ್ವೇಷನ್ ಆಫ್ ಫೈರ್. ಸೊ ಪ್ರಿಸರ್ವೇಷನ್ ಆಫ್ ಫೈರ್ ಅಂತಂದ್ರೇನು? ಮೇಂಟೈನಿಂಗ್ ದಿ ಎಸೆನ್ಸ್, ಸ್ಪಿರಿಟ್ ಆರ್ ಕೋರ್ ವ್ಯಾಲ್ಯೂಸ್ ದ್ಯಾಟ್ ಗೇವ್ ಬರ್ತ್ ಟು ಅ ಪರ್ಟಿಕ್ಯುಲರ್ ಟ್ರೆಡಿಷನ್. ಆ್ಯಂಡ್ ಏನಿರುತ್ತೆ ಆ ಸ್ಪಿರಿಟ್ ಎಸೆನ್ಸ್ ಏನಿರುತ್ತೆ, ಕೋರ್ ವ್ಯಾಲ್ಯೂ ಏನಿರುತ್ತೆ, ಸೊ ಅದನ್ನು ನಾವು ಕೋರ್ ವ್ಯಾಲ್ಯೂನ ಫಾಲೋ ಏನು ಮಾಡ್ತೀವಿ, ಸೊ ದ್ಯಾಟ್ ಈಸ್ ಪ್ರಿಸರ್ವೇಷನ್ ಆಫ್ ಫೈರ್. So this fire, it represents the living dynamic aspect of tradition and the energy of the tradition and its ability to inspire and illuminate the people who are following that tradition. So that is the meaning of the preservation of fire. So istu ನಾವು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ, ಸೊ ಟ್ರೆಡಿಷನ್ ಅಂತಂದ್ರೇನು? ಟ್ರೆಡಿಷನ್ ಇಟ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ಕಾನ್ಸೆಪ್ಟ್, ಇಟ್ ಈಸ್ ಅ ಡೈನಾಮಿಕ್ ವ್ಯೂ ಆಫ್ ಟ್ರೆಡಿಷನ್. ಡೈನಾಮಿಕ್ ಅಂತಂದರೆ ಕಂಟಿನ್ಯೂಸ್ಲಿ ಇವಾಲ್ವಿಂಗ್ ಆಗ್ತಿರುತ್ತೆ. ಸೊ ಕಂಟಿನ್ಯೂಸ್ಲಿ ಹೊಸ ಹೊಸ ಎಲಿಮೆಂಟ್ಸ್ನ ಆ್ಯಡ್ ಮಾಡ್ಕೋತಿರುತ್ತೆ ವೈಲ್ ಪ್ರಿಸರ್ವಿಂಗ್ ಇಟ್ಸ್ ಕೋರ್ ಪ್ರಿನ್ಸಿಪಲ್ಸ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಟ್ರೆಡಿಷನ್ ಅಂತ ನಾವು ಹೇಳ್ತಾ ಎಸ್ಸೇನ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಇದ್ರ ಜೊತೆಗೆ ನಾವು ಏನು ಹೇಳಿದ್ದೀವಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ವಿತ್ ಎಕ್ಸಾಂಪಲ್ಸ್.
ಸೊ ಅದಕ್ಕೆ ಏನೆಲ್ಲ ಎಕ್ಸಾಂಪಲ್ ಕೊಡ್ಬೋದು, ಅದನ್ನು ಯಾವ ರೀತಿ ಬರಿಬೋದು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಸೊ ಎಸ್ಸೆ ಮೇನ್ ಕಂಟೆಂಟ್ ಅಲ್ಲಿ ನಾವು ಏನು ಬರಿತಾ ಹೋಗ್ತೀವಿ ಅಂತಂದ್ರೆ, ಸೊ ಟ್ರೂ ಎಸೆನ್ಸ್ ಆಫ್ ಟ್ರೆಡಿಷನ್ ಅಂದ್ರೆ ಏನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಈಸ್ ದ ಟ್ರೂ ಎಸೆನ್ಸ್ ಆಫ್ ಟ್ರೆಡಿಷನ್? ಸೊ ಮೊದಲನೇದಾಗಿ ಕೋರ್ ವ್ಯಾಲ್ಯೂಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ದಟ್ ಟ್ರೆಡಿಷನ್ ಅಪ್ಹೋಲ್ಡ್ಸ್. ಸೊ ಒಂದು ಸಂಪ್ರದಾಯ ಏನಿರುತ್ತೆ ಅದು ಏನೆಲ್ಲ ಕೋರ್ ವ್ಯಾಲ್ಯೂಸ್ನ ಒಳಗೊಂಡಿದೆ, ಯಾವೆಲ್ಲ ಪ್ರಿನ್ಸಿಪಲ್ಸ್ ಆ ಟ್ರೆಡಿಷನ್ನ ನಾವು ಫಾಲೋ ಮಾಡೋದ್ರಿಂದ ಅಪ್ಹೋಲ್ಡ್ ಮಾಡ್ತೀವಿ ಅನ್ನೋದನ್ನು ನಾವು ಹೇಳ್ತಾ ಹೋಗಬೇಕು. ಆ್ಯಸ್ ಯೂಶುವಲ್ ಟ್ರೆಡಿಷನ್ಸ್ ದೇ ಎಂಬಾಡಿ ಫಂಡಮೆಂಟಲ್ ಬಿಲೀಫ್ಸ್, ಕಲ್ಚರಲ್ ವಿಸ್ಡಮ್ ಆ್ಯಂಡ್ ಶೇರ್ಡ್ ಎಕ್ಸ್ಪೀರಿಯನ್ಸಸ್ ಆಫ್ ಅವರ್ ಫೋರ್ ಫಾದರ್ಸ್. ಸೊ ಏನಂತ ಇದರ ಅರ್ಥ ಅಂತಂದರೆ, ನಮ್ಮ ಫಂಡಮೆಂಟಲ್ ಬಿಲೀಫ್ ಸಿಸ್ಟಮ್ ಏನಿರುತ್ತೆ, ನಮ್ಮ ನಂಬಿಕೆಗಳು ಏನಿರುತ್ತೆ, ನಮ್ಮ ಕಲ್ಚರಲ್ ವಿಸ್ಡಮ್ ಏನಿರುತ್ತೆ, ಸೊ ಓವರ್ ದ ಇಯರ್ಸ್ ಅವರ ಅನುಭವದ ಮುಖಾಂತರ, ಅವರ ವಿಸ್ಡಮ್ ಮುಖಾಂತರ ಒಂದು ಏನು ಕಲ್ಚರಲ್ ವಿಸ್ಡಮ್ ಏನಿರುತ್ತೆ, ಅವ್ರ ಶೇರ್ಡ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದು ಟ್ರೆಡಿಷನ್ ಆಗಿ ರೂಪುಗೊಂಡಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ನಾವು ಏನು ಹೇಳೋದಾದರೆ, ಟ್ರೆಡಿಷನ್ ಆಫ್ ರೆಸ್ಪೆಕ್ಟಿಂಗ್ ಎಲ್ಡರ್ಸ್ ಇನ್ ಮೆನಿ ಕಲ್ಚರ್ ರಿಫ್ಲೆಕ್ಟ್ಸ್ ದಿ ವ್ಯಾಲ್ಯೂ ಆಫ್ ಹೋನರಿಂಗ್ ವಿಸ್ಡಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದಿ elder people in any society and or family. So then second one is cultural identity and continuity. So what tradition reflects? It reflects cultural identity and continuity. So ಇದು ಯಾವ ರೀತಿ ಕಲ್ಚರಲ್ ಐಡೆಂಟಿಟಿ ಮತ್ತು ಕಂಟಿನ್ಯೂಟಿನ ರಿಫ್ಲೆಕ್ಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ, ಟ್ರೆಡಿಷನ್ಸ್ ಪ್ರೊವೈಡ್ ಎ ಸೆನ್ಸ್ ಆಫ್ ಬಿಲಾಂಗಿಂಗ್ ಆ್ಯಂಡ್ ಆಲ್ಸೋ ಇಟ್ ಕನೆಕ್ಟ್ಸ್ ದಿ ಜನರೇಷನ್ಸ್. ಸೊ ಯಾವ ರೀತಿ? ಸೊ ಟ್ರೆಡಿಷನಲ್ ಫೆಸ್ಟಿವಲ್ಸ್ ಇದೆ, ದೀಪಾವಳಿ ಅಂತ ಇದೆ, ಚೀನಾದಲ್ಲಿ ಚೈನೀಸ್ ನ್ಯೂ ಇಯರ್ ಇದೆ. So this Deepavali festival, it connects the community bonds and also it preserves the cultural identity. So ಅದರ ಜೊತೆಗೆ ಬೇರೆ ಬೇರೆ ಇವಾಗ ಜನರೇಷನ್ಸ್, ಓಲ್ಡ್ ಜನರೇಷನ್ ಆ್ಯಂಡ್ ನ್ಯೂ ಜನರೇಷನ್, ದೇ ಕಮ್ ಟುಗೆದರ್ ಆ್ಯಂಡ್ ದೇ ಸೆಲೆಬ್ರೇಟ್ ದಿ ಟ್ರೆಡಿಷನಲ್ ಫೆಸ್ಟಿವಲ್ಸ್. ಸೊ ಇದು ಕಲ್ಚರಲ್ ಏನದು ಜನರೇಷನ್ನ ಕನೆಕ್ಟ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ದೇಶದಲ್ಲಿ ವಾಸ್ತಕ್ಕಂಥ ಸೇಮ್ ಕಮ್ಯುನಿಟಿ ಪೀಪಲ್. ಫಾರ್ ಎಕ್ಸಾಂಪಲ್, ಹಿಂದೂಸ್ ಸೆಲೆಬ್ರೇಟ್ ದೀಪಾವಳಿ. They not only celebrate Deepavali in India, they also celebrate Deepavali in United States of America. So US ನಲ್ಲೂ ಹೋದರೂ ಕೂಡ ಅವ್ರು ಏನು ಮಾಡ್ತಾರೆ, ದೀಪಾವಳಿ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಸೊ ಏನಿದು ಕಲ್ಚರಲ್ ಐಡೆಂಟಿಟಿ ಆ್ಯಂಡ್ ಹೌ ಇಟ್ ಕನೆಕ್ಟ್ಸ್ ದಿ ಬಾಂಡಿಂಗ್? ಸೊ ಇಟ್ ಕನೆಕ್ಟ್ಸ್ ದಿ ಪೀಪಲ್. ಸೊ ಇಟ್ ಪ್ರೊವೈಡ್ಸ್ ದೆಮ್ ಅ ಸೆನ್ಸ್ ಆಫ್ ಬಿಲಾಂಗಿಂಗ್ ಟು a particular faith or religion and helps in cultural identification and also helps in continuing with the same culture. So that is the importance of tradition. Then third one is adaptability and relevance. So adaptability and relevance ಅಂತಂದರೆ, ಟ್ರೂ ಟ್ರೆಡಿಷನ್ ಅಂದರೆ ಒಂದು ನಿಜವಾದ ಸಂಪ್ರದಾಯ ಏನಿರುತ್ತೆ, ಇಟ್ ಇವಾಲ್ವ್ಸ್ ಟು ಅ ಮೀನಿಂಗ್ಫುಲ್ ಇನ್ ಅ ಚೇಂಜಿಂಗ್ ಟೈಮ್ಸ್. ಅಂದರೆ ಯಾವ ರೀತಿ ಸಮಯ ಕಳೀತಾ ಇರುತ್ತೆ ಅದರ ಜೊತೆಗೆ ಸರ್ಕಮ್ಸ್ಟೆನ್ಸ್ ಚೇಂಜಿಂಗ್ ಆಗುತ್ತೆ, ಅದರ ಚೇಂಜ್ ಆಗ್ತಕ್ಕಂಥ ಸರ್ಕಮ್ಸ್ಟೆನ್ಸಿಗೆ ಈ ಟ್ರೆಡಿಷನ್ನು ಅಡಾಪ್ಟ್ ಆಗ್ತಾ ಹೋಗ್ತಿರುತ್ತೆ, ವೈಲ್ ಮೇಂಟೈನಿಂಗ್ ಇಟ್ಸ್ ಕೋರ್ ಪ್ರಿನ್ಸಿಪಲ್ಸ್ ಆರ್ ಸ್ಪಿರಿಟ್. ಸೊ ಇದಕ್ಕೆ ಎಕ್ಸಾಂಪಲ್ ನಾವು ಹೇಳೋದಾದರೆ, tradition of arranged marriages in India has evolved to include the concept of assisted marriages, where parents introduce potential partners but allow the children to make the final decision. So ಈ assisted marriage ಅಂತಂದರೆ ಸೇಮ್ ಲೈಕ್ ಅರೇಂಜ್ ಮ್ಯಾರೇಜು, ಬಟ್ ಪೇರೆಂಟ್ಸ್ ಏನು ಮಾಡ್ತಾರೆ, ಎರಡು ಕಡೆ ಅವ್ರು ಏನು ಚಿಲ್ಡ್ರನ್ಸ್ ಇರ್ತಾರೆ ಅವ್ರಿಗೆ ಪಾರ್ಟ್ನರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪಾರ್ಟ್ನರ್ಸ್ ಏನು ಮಾಡ್ತಾರೆ, ಕೆಲವು ದಿನ ಟೈಮ್ ಸ್ಪೆಂಡ್ ಮಾಡಿ ತಮಗೆ ಕಾಂಪ್ಯಾಟಿಬ್ಲಿ ಇದ್ವೇ ಇಲ್ವಾ ಅಂತ ಡಿಸೈಡ್ ಮಾಡಿ ತಮ್ಮ ಫೈನಲ್ ಡಿಸಿಷನ್ಸ್ನ ತಮ್ಮ ಪೇರೆಂಟ್ಸ್ಗೆ ಹೇಳ್ತಾರೆ. ಸೊ ಆ ರೀತಿ ಮದುವೆ ಆಗ್ತಾರೆ. ಸೊ ಇದಕ್ಕೆ ಏನಂತ ಕರೀತಾರೆ, ಅಸಿಸ್ಟೆಡ್ ಮ್ಯಾರೇಜಸ್ ಅಂತ ಕರೀತಾರೆ. ಸೊ ನೌ ವಿ ವಿಲ್ ಅಡ್ರೆಸ್ ನ್ಯೂ ಡೈಮೆನ್ಷನ್, ದಟ್ ಈಸ್ ಹೌ ಟ್ರೆಡಿಷನ್ ಡಿಫರ್ಸ್ ಫ್ರಮ್ ಬ್ಲೈಂಡ್ ಅದರೆನ್ಸ್ ಟು ದ ಫಾಸ್ಟ್ ಪ್ರಾಕ್ಟೀಸಸ್. ಟ್ರೂ ಟ್ರೆಡಿಷನ್ ಅಂತಂದ್ರೇನು, ಇಟ್ಸ್ ನಾಟ್ ಜಸ್ಟ್ ಬ್ಲೈಂಡ್ಲಿ ಫಾಲೋಯಿಂಗ್ ಸಮಥಿಂಗ್ ದಟ್ ಹ್ಯಾಸ್ ಸೇಡ್ ಬೈ ಅವರ್ ಫೋರ್ ಫಾದರ್ಸ್. ಸೊ ಇಟ್ ಈಸ್ ಫಾಲೋಯಿಂಗ್ ಇಟ್ಸ್ ಇನ್ ಟ್ರೂ ಸ್ಪಿರಿಟ್ ಆ್ಯಂಡ್ ಅಪ್ಹೋಲ್ಡಿಂಗ್ ಇಟ್ಸ್ ಪ್ರಿನ್ಸಿಪಲ್ಸ್ ವಿತ್ ಚೇಂಜಿಂಗ್ ಸರ್ಕಮ್ಸ್ಟಾನ್ಸ್. ಸೊ ಅದು ಯಾವ ರೀತಿ ಚೇಂಜ್ ಇರುತ್ತೆ, ಏನು ಹೆಂಗಿರುತ್ತೆ ಅಂತ ನಾವು ನೋಡೋದಾದರೆ, ಸೊ ದ ಫಸ್ಟ್ ಒನ್ ಈಸ್ ಕ್ರಿಟಿಕಲ್ ಥಿಂಕಿಂಗ್ ವರ್ಸಸ್ ಅನ್ಕ್ವಶನಿಂಗ್ ಅಕ್ಸೆಪ್ಟೆನ್ಸ್. ಸೊ ಟ್ರೂ ಟ್ರೆಡಿಷನ್ ಇಟ್ ಎನ್ಕರೇಜಸ್ ಅಂಡರ್ಸ್ಟ್ಯಾಂಡಿಂಗ್ ದಿ ರ್ಯಾಷನಾಲಿಟಿ ಬಿಹೈಂಡ್ ಪ್ರಾಕ್ಟೀಸ್. ಇದರ ಅರ್ಥ ಏನಂತಂದರೆ, ಯಾವುದೇ ಒಂದು ನೀವು ಕಲ್ಚರಲ್ ಕಸ್ಟಮ್ಸ್ ಅಥವಾ ಏನೇ ಪ್ರಾಕ್ಟೀಸ್ ಇರುತ್ತೆ ಅದನ್ನು ಕಣ್ಣು ಮುಚ್ಚಿ ಪ್ರಾಕ್ಟೀಸ್ ಮಾಡೋದಲ್ಲ. ಸೊ ಅದನ್ನು ಏನಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಒಂದು ಹಬ್ಬ ಆಚರಣೆ ಮಾಡ್ತಿದ್ದೀವಿ ಅಂದರೆ ಏನಕ್ಕೆ ಆಚರಣೆ ಮಾಡ್ತಿದ್ದೀವಿ, ಒಂದು ಏನೋ ರಿಲಿಜಿಯಸ್ ಧಾರ್ಮಿಕ ಆಚರಣೆ ಇದೆ ಅಂತಂದರೆ ಅದನ್ನು ಏನಕ್ಕೆ ನಾವು ಮಾಡ್ತಿದ್ದೀವಿ ಅಂತ ಕೇಳಿ ತಿಳ್ಕೊಳ್ಳೋ ಅಂತಹ ಹಕ್ಕಿರುತ್ತೆ. ಸುಮ್ಮನೆ ನಮ್ಮ ಪೇರೆಂಟ್ಸ್ ಮಾಡ್ತಿದ್ರು, ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಮಾಡ್ತಿದ್ರು ಅದಕ್ಕೆ ನಾವು ಮಾಡ್ತಿದ್ದೀವಿ ಅನ್ನೋದಲ್ಲ. ಅದರ ಇಂಪಾರ್ಟೆನ್ಸ್ ಏನು, ಅದರ ಮುಖ್ಯ ಉದ್ದೇಶ ಏನು, ಅದರ ಹಿಂದ್ಗಡೆ ಏನು ನಮ್ಮದು ಬಿಲೀಫ್ ಸಿಸ್ಟಮ್ ಇದೆ, ಅದರ ಹಿಂದ್ಗಡೆ ಏನು ಸೈಂಟಿಫಿಕ್ ರೀಸನ್ ಇದೆ, ನಾಲೆಜ್ ಇದೆ, ಅದನ್ನು ತಿಳ್ಕೊಳ್ಳೋದು. ಸೊ ದಟ್ ಈಸ್ ಟ್ರೂ ಟ್ರೆಡಿಷನ್.
True tradition always enhances the, or always it provides the space for critical thinking, not unquestioning acceptance. Then second is flexibility versus rigidity. A true tradition always provides space for flexibility and adaptability, whereas a non-true tradition it always rigid. So ಯಾವ ರೀತಿ ಅಂತ ಹೇಳಿದ್ರೆ, genuine traditions can adapt to new context while preserving the core values. Blind adherence resist any changes. ಇವಾಗ ಒಂದು ಟ್ರೆಡಿಷನ್ ಅಥವಾ ಸಂಪ್ರದಾಯ ಇರುತ್ತೆ, ಸೊ ಇದನ್ನು ಹಿಂಗೆ ಮಾಡಬೇಕು, ಬೇರೆ ರೀತಿ ಮಾಡೋಕ್ಕಾಗಲ್ಲ, ಬೇರೆ ರೀತಿ ಮಾಡಬಾರ್ದು ಅಂತ ಹೇಳ್ತಿರ್ತಾರಲ್ಲ, ಸೊ ದಟ್ ಈಸ್ ಬ್ಲೈಂಡ್ ಅದರೆನ್ಸ್. ಟ್ರೂ ಟ್ರೆಡಿಷನ್, ಜೆನ್ಯೂನ್ ಟ್ರೆಡಿಷನ್ ಅಂತಂದರೆ, ಸೊ ಕೋರ್ ವ್ಯಾಲ್ಯೂಸ್ ಏನಿರುತ್ತೆ, ಅದನ್ನು ಫಂಡಮೆಂಟಲ್ಸ್ ಏನಿರುತ್ತೆ, ಸೊ ಅದು ಫಂಡಮೆಂಟಲ್ಸ್ ಏನಿರುತ್ತೆ ಅದೇ ಇರುತ್ತೆ, ಅದನ್ನು ನಾವು ಬೇರೆ ರೀತಿಯಲ್ಲೂ ಮಾಡ್ಬೋದು. ಸೊ ದಟ್ ಈಸ್ ಟ್ರೂ ಟ್ರೆಡಿಷನ್. ಸೊ ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಯಾವುದೇ ಒಂದು ಪೂಜೆಗೆ ನದಿಯಿಂದ ನೀರು ತರಬೇಕು, ಬಾವಿಯಿಂದ ನೀರು ತರಬೇಕು, ಫ್ರೆಶ್ ಇರೋ ವಾಟ್ರು, ಮಡಿ ಅಂತ ಹೇಳ್ತಾರೆ. ಸೊ ಇವಾಗ ನೀವು ಅರ್ಬನ್ ಸಿಟಿ, ಮೆಟ್ರೋ ಸಿಟಿ, ಬೆಂಗಳೂರು ಅಂತ ಸಿಟಿನಲ್ಲಿ ಬಾವಿನ ನದಿನ ಹುಡುಕೊಂಡು ಹೋಗಿ ನೀರು ತರೋಕ್ಕಾಗತ್ತಾ? ಇಲ್ಲ. ಅದ್ರ ಬದಲಿಗೆ ಏನಿದೆ, ಟ್ಯಾಪ್ ವಾಟರ್ ಇದೆ. ಟ್ಯಾಪ್ ವಾಟ್ರಲ್ಲಿ ಫ್ರೆಶ್ ಆಗಿರೋ ವಾಟರ್ನ ಹಿಡ್ಕೊಂಬರ್ತೀರಾ, ಅಥವಾ ಮನೆಯಲ್ಲಿ ಬೋರ್ವೆಲ್ ಕೊರೆಸಿರ್ತೀರಾ, ಆ ಬೋರ್ವೆಲ್ ಕೊರೆಸಿರೋ ಬೋರ್ವೆಲ್ಲಿಂದ ನೀರು ತೆಗಿತೀರಾ, ಫ್ರೆಶ್ ಆಗಿರೋ ವಾಟರ್ನ ತೊಗೊಂಡು ಬಂದು ಪೂಜೆ ಮಾಡ್ತೀರಾ. ಸೊ ಇಲ್ಲಿ ಅಡ್ಯಾಪ್ಟಬಿಲಿಟಿ ಇದೆ. ಅಡ್ಯಾಪ್ಟಬಿಲಿಟಿಗೆ ಯಾವುದು ಹೊಂದ್ಕೊಳ್ಳುತ್ತೆ ಅದೇನಿರುತ್ತೆ ಅದನ್ನು ನಾವು ಟ್ರೂ ಟ್ರೆಡಿಷನ್, ಜೆನ್ಯೂನ್ ಟ್ರೆಡಿಷನ್ ಅಂತ ಕರಿತೀವಿ. ಇಲ್ಲ ನದಿಗೆ ಹೋಗಿ ನೀರು ತಂದು ಪೂಜೆ ಮಾಡಬೇಕು ಅನ್ನೋದೇನಿರುತ್ತಲ್ಲ, ಸೊ ದಟ್ ಈಸ್ ಎ ಬ್ಲೈಂಡ್ ಫಾಲೋಯಿಂಗ್ ಆಫ್ ಟ್ರೆಡಿಷನ್ ಅಂತ ಹೇಳ್ತಾರೆ. ಆಮೇಲೆ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ರಿಗಾರ್ಡಿಂಗ್ ಜೆನ್ಯೂನ್ ಟ್ರೆಡಿಷನ್ ಏನಂತಂದರೆ, ಜೆನ್ಯೂನ್ ಟ್ರೆಡಿಷನ್ ಇಟ್ ಈಸ್ ಆಲ್ವೇಸ್ ಪರ್ಪಸ್ ಡ್ರಿವನ್, ನಾಟ್ ಹ್ಯಾಬಿಟ್ ಡ್ರಿವನ್. ಹ್ಯಾಬಿಟ್ ಡ್ರಿವನ್ ಅಂತಂದರೆ ಮೊದಲಿಂದ ಮಾಡ್ತಿದ್ರು, ಸೊ ನಾವು ಅದನ್ನೇ ಹ್ಯಾಬಿಟ್ ಬೆಳೆಸ್ಕೊಂಡ್ಬಂದಿದ್ದೀವಿ, ನಾವು ಮಾಡ್ತೀವಿ ಅನ್ನೋದು. ಪರ್ಪಸ್ ಡ್ರಿವನ್ ಅಂತಂದರೆ, ಸೊ ಇದೊಂದು ನಾವು ಟ್ರೆಡಿಷನ್, ಈ ಸಂಪ್ರದಾಯನ ನಾವು ಫಾಲೋ ಮಾಡ್ತಿದ್ದೀವಿ ಅಂತಂದರೆ ಈ ಪರ್ಪಸ್ಗೋಸ್ಕರ, ಈ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದೀವಿ, ಸೊ ಆ ಉದ್ದೇಶನ ಪರ್ಪಸ್ನ ನಾವು ಅಚೀವ್ ಮಾಡಬೇಕು ಅನ್ನೋದು. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಜೆನ್ಯೂನ್ ಆ್ಯಂಡ್ ನಾನ್ ಜೆನ್ಯೂನ್ ಟ್ರೆಡಿಷನ್. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದರೆ, ಸೊ ಇಂಡಿಯಾದಲ್ಲಿ ಡೌರಿ ಸಿಸ್ಟಮ್ ಇದೆ. ಡೌರಿ ಸಿಸ್ಟಮು ಮೊದಲೆಲ್ಲ ಏನೇ ಕೊಡ್ತಿದ್ರು ಡೌರಿ ಅಂತಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ. ಸೊ ಇವಾಗ ಏನಾಗಿದೆ, ಡೌರಿ ಸಿಸ್ಟಮ್ ಅನ್ನೋದೊಂದು ಹರಾಸ್ಮೆಂಟ್ ಆಗಿಬಿಟ್ಟಿದೆ. ಸೊ ಇಟ್ ಈಸ್ ಅ ಟೂಲ್ ಟು ಹರಾಸ್ ದಿ ವುಮನ್ಸ್ ಇನ್ ಇಂಡಿಯಾ. Now we will address the one more dimension of the topic, that is what happens if we go for blind adherence to the past practices. ಸೊ ನಮ್ಮ ಹಳೆ ಸಂಪ್ರದಾಯಗಳನ್ನ ನಾವು ಕ್ವಶನ್ ಮಾಡ್ದೇನೆ, ಅದ್ರ ಪರ್ಪಸ್ ತಿಳ್ಕೊಳ್ದೇನೆ, ಸುಮ್ಮನೆ ಏನು ಮಾಡ್ತಿದ್ರು ಹಾಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ, ಅದರದ್ದು ಕೋರ್ ಏನಿದೆ, ಫಂಡಮೆಂಟಲ್ಸ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ದೆ ಬ್ಲೈಂಡಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ? ಫಸ್ಟ್ ಒನ್, ಕಲ್ಚರಲ್ ಸ್ಟ್ಯಾಗ್ನೇಷನ್ ಆಗುತ್ತೆ. ಸೊ ಹೌ ಕಲ್ಚರಲ್ ಸ್ಟ್ಯಾಗ್ನೇಷನ್? ಎಕ್ಸಾಂಪಲ್ ಹೇಳೋದಾದರೆ, resistance to women's education in some conservative society like Afghanistan irbodu, Middle Eastern nations irbodu, despite changing economic and social realities. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಹಳೆ ಕಾಲದಲ್ಲಿ ವುಮೆನ್ಸ್ಗೆ ಎಜುಕೇಷನು ಮತ್ತು ಎಂಪ್ಲಾಯ್ಮೆಂಟ್, ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಥವಾ ಪ್ರೈವೇಟ್ ಎಂಪ್ಲಾಯ್ಮೆಂಟಲ್ಲಿ ಅವಕಾಶ ಇರಲಿಲ್ಲ, ಅದನ್ನು ಕೊಟ್ಟಿರಲಿಲ್ಲ. ಸೊ ಅದನ್ನೇ ಇವಾಗಲೂ ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಕಲ್ಚರಲ್ ಸ್ಟ್ಯಾಗ್ನೇಷನ್ ಆಗುತ್ತೆ. ಆ ಸೊಸೈಟಿನಲ್ಲಿ ಯಾವುದೇ ರೀತಿಯಾದ ಕಲ್ಚರಲ್ಲಿ ಹೊಸತನ ಕಂಡು ಬರಲ್ಲ. ಸೊ ದಟ್ ಈಸ್ ಕಲ್ಚರಲ್ ಸ್ಟ್ಯಾಗ್ನೇಷನ್. ಸೆಕೆಂಡ್ ಒನ್ ಈಸ್ ಪೊಟೆನ್ಷಿಯಲ್ ಹಾರ್ಮ್. ಪೊಟೆನ್ಷಿಯಲ್ ಹಾರ್ಮ್ ಯಾವ ರೀತಿ ಆಗುತ್ತೆ? ಸಮ್ ಔಟ್ಡೇಟೆಡ್ ಪ್ರಾಕ್ಟೀಸಸ್ ಮೇ ಬಿ ಡೆಟ್ರಿಮೆಂಟಲ್ ಇನ್ ಮಾಡರ್ನ್ ಕಾಂಟೆಕ್ಸ್ಟ್. ಎಕ್ಸಾಂಪಲ್ ಹೇಳೋದಾದರೆ ಡೌರಿ ಸಿಸ್ಟಮ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಮಡೆ ಸ್ನಾನ ಅಂತ ಇದೆ. ಸೊ ಈ ಡೌರಿ ಸಿಸ್ಟಮು ವುಮನ್ಸ್ದು ರೈಟ್ಸ್ ಏನಿದೆ ಅದಕ್ಕೆ ಧಕ್ಕೆ ತರುತ್ತೆ, ಅವರ ಡಿಗ್ನಿಟಿ ಆಫ್ ಲೈಫ್ಗೆ ಧಕ್ಕೆ ತರುತ್ತೆ. ಮಡೆ ಸ್ನಾನ ದಲಿತ್ಸದ್ದು ಏನು ರೈಟ್ಸ್ ಇದೆ ಅದಕ್ಕೆ ಧಕ್ಕೆ ತರುತ್ತೆ. ದೀಸ್ ಆರ್ ಆಲ್ ಟರ್ನ್ಡ್ ಇನ್ ಟು ಸೋಷಿಯಲ್ ಎವಿಲ್ಸ್. ಸೊ ಈ ಕಲ್ಚರಲ್ ಪ್ರಾಕ್ಟೀಸಸ್ ಏನಿದೆ ಸೋಷಿಯಲ್ ಇವೆಲ್ಸ್ ಆಗಿದೆ. ಸೊ ಇದರದ್ದು ರ್ಯಾಷನ್ಯಾಲಿಟಿ ಏನಿದೆ, ಅದರ ಹಿಂದ್ಗಡೆ ಏನು, ಅದಕ್ಕೆ ಒಂದು ಸೈಂಟಿಫಿಕ್ ಆಗಿ ಒಂದು ಏನೇ ರ್ಯಾಷನ್ಯಾಲಿಟಿ ಇರದೇ ಇರೋದ್ರಿಂದ, ಬ್ಲೈಂಡ್ ಆಗಿ ಅದನ್ನು ಫಾಲೋ ಮಾಡ್ತಾ ಇರೋದ್ರಿಂದ ಸೊಸೈಟಿನಲ್ಲಿ ಏನು ಕ್ರಿಯೇಟ್ ಆಗ್ತಿದೆ, ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗ್ತಿದೆ. ಸೊ ಇಟ್ ಈಸ್ ಅ ಹಾರ್ಮ್ ಆರ್ ಥ್ರೆಟ್ ಟು ದಿ ಕಲ್ಚರಲ್ ಗ್ರೋತ್. ದೆನ್ ದ ಥರ್ಡ್ ಒನ್ ಈಸ್ ಮಿಸ್ಡ್ ಅಪಾರ್ಚುನಿಟೀಸ್ ಫಾರ್ ಗ್ರೋತ್. ಸೊ ವಾಟ್ ಇಸ್ ಮೀನ್ಸ್? ಸೊ ಗ್ರೋತ್, ಒಂದು ಕಲ್ಚರ್ ಏನು ಟ್ರೆಡಿಷನ್ ಇರುತ್ತೆ ಅದು ಗ್ರೋತ್ ಆಗೋದ್ರಲ್ಲಿ ಅಪಾರ್ಚುನಿಟೀಸ್ನ ಕಳ್ಕೊಳ್ಳುತ್ತೆ ಬ್ಲೈಂಡ್ ಆಗಿ ಫಾಲೋ ಮಾಡೋದ್ರಿಂದ. ಸೊ ಯಾವ ರೀತಿ? ಸೊ ದ ಬ್ಲೈಂಡ್ ಅದರೆನ್ಸ್ ಟು ಎನಿ ಕಲ್ಚರ್ ಆರ್ ಟ್ರೆಡಿಷನ್ ಕ್ಯಾನ್ ಪ್ರಿವೆಂಟ್ ದಿ ಇಂಟಿಗ್ರೇಷನ್ ಆಫ್ ದಿ ಬೆನಿಫಿಷಿಯಲ್ ನ್ಯೂ ಐಡಿಯಾಸ್ ಆ್ಯಂಡ್ ಟೆಕ್ನಾಲಜೀಸ್. ಇದಕ್ಕೆ ಎಕ್ಸಾಂಪಲ್ ಹೇಳೋದಾದರೆ, ರೆಸಿಸ್ಟೆನ್ಸ್ ಟು ಮಾಡರ್ನ್ ಪ್ರಾಕ್ಟೀಸಸ್, modern medical practices in some communities, leading to preventable health issues.
ಸೊ ಇವಾಗ ಕೆಲವೊಂದಿಷ್ಟು ಸಂಪ್ರದಾಯಗಳು, ಕೆಲವೊಂದಿಷ್ಟು ರಿಲಿಜಿಯಸ್ ಸೆಕ್ಟ್ಗಳು ಏನು ಮಾಡುತ್ತೆ, ವ್ಯಾಕ್ಸಿನನ್ನು ಹಾಕಿಸ್ಕೊಳ್ಳಲ್ಲ, ಅಬಾರ್ಷನ್ ಈಸ್ ಅಗೇನ್ಸ್ಟ್ ದೇರ್ ರಿಲಿಜಿಯಸ್ ವ್ಯೂಸ್ ಅಂತ ಹೇಳ್ತಾರೆ. ಕೆಲವೊಂದು ಸಾರಿ ಅಬಾರ್ಷನ್ನ ಮಾಡಿಸ್ಬೇಕಾಗತ್ತೆ, ಇಲ್ಲಾಂದರೆ ತಾಯಿಯ ಆರೋಗ್ಯಕ್ಕೆ ತುಂಬ ಡೇಂಜರ್ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅಬಾರ್ಷನ್ ಮಾಡಿಸದೇ ಇದ್ದರೆ ತಾಯಿನೂ ಸಾಯುತ್ತೆ, ಮಗುನೂ ಸಾಯುತ್ತೆ. ಇನ್ನು ಕೆಲವು ರಿಲಿಜಿಯಸ್ ಅಥವಾ ಧಾರ್ಮಿಕ ನಂಬಿಕೆಗಳು ಯಾವ ರೀತಿ ಇದೆ ಅಂತಂದರೆ, ದೇ ಅಪೋಸ್ ವ್ಯಾಕ್ಸಿನ್ಸ್. ಈ ಕೋವಿಡ್ ಸೆಕೆಂಡ್ ಆ್ಯಂಡ್ ಫಸ್ಟ್ ವೇವ್ ಆದಮೇಲೆ ಕೆಲವೊಂದಿಷ್ಟು ಜನಾಂಗದವ್ರು ಏನು ಮಾಡಿದ್ರು, ವ್ಯಾಕ್ಸಿನನ್ನು ಅವಾಯ್ಡ್ ಮಾಡಿದ್ರು. ಅದರಿಂದ ಏನಾಯಿತು, ವ್ಯಾಕ್ಸಿನ್ ಹಾಕಿಸ್ಕೊಳ್ಳಲ್ಲ, ಅದು ನಮ್ಮ ಧಾರ್ಮಿಕ ಆಚರಣೆಗಳಿಗೆ ವಿರುದ್ಧವಾದದ್ದು ಅಂತ ಹೇಳಿ ಅವರು ಆ ಥರದ ಮೆಡಿಕಲ್ ಪ್ರಾಕ್ಟೀಸ್ನ ಫಾಲೋ ಮಾಡದೇ ಇರೋದ್ರಿಂದ ಅಲ್ಲಿ ಎಷ್ಟೋ ಜನ ಏನಾಯಿತು, ಸಾವಿಗೀಡಾಗಬೇಕಾಯಿತು. ಸೊ ಈ ರೀತಿ ಟ್ರೆಡಿಷ್ನಲ್ ಪ್ರಾಕ್ಟೀಸಸ್ನ ಬ್ಲೈಂಡಾಗಿ ಫಾಲೋ ಮಾಡೋದ್ರಿಂದ, ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸಸ್ನ ಫಾಲೋ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಆ ಕಲ್ಚರ್ ಅಥವಾ ಆ ಸೊಸೈಟಿ ಅಲ್ಲಿ ಏನಾಗುತ್ತೆ, ಗ್ರೋತ್ ಆಗಲಿಕ್ಕೆ ಏನು ಅಪಾರ್ಚುನಿಟಿ ಇರುತ್ತೆ ಅದನ್ನು ಕಳ್ಕೊಳ್ಳುತ್ತೆ. ದೆನ್ ಫೋರ್ತ್ ಒನ್ ಈಸ್ ಜನರೇಷನಲ್ ಡಿಸ್ಕನೆಕ್ಟ್. ಸೊ ಜನರೇಷನಲ್ ಡಿಸ್ಕನೆಕ್ಟ್ ಏನಿದೆ, ಯಾವ ರೀತಿ ಆಗುತ್ತೆ, ಯಂಗರ್ ಜನರೇಷನ್ ಏನಾಗುತ್ತೆ, ದೇ ಸ್ಟಾರ್ಟ್ ರಿಜೆಕ್ಟಿಂಗ್ ದಿ ಟ್ರೆಡಿಷನ್ಸ್ ಎಂಟೈರ್ಲಿ ಇಫ್ ದೇ ಹ್ಯಾವ್ ಸೀನ್ ದ ಟ್ರೆಡಿಷನ್ ಇಸ್ ಇನ್ಫ್ಲೆಕ್ಸಿಬಲ್ ಆ್ಯಂಡ್ ಇರ್ರೆಲೆವೆಂಟ್. ಎಕ್ಸಾಂಪಲ್, ಸ್ಟ್ರಾಂಗ್ ಪ್ರೆಷರ್ ಟು ಫಾಲೋ ಆನ್ಸೆಸ್ಟ್ರಲ್ ಪ್ರೊಫೆಷನ್ ಆರ್ ಫುಡ್ ಹ್ಯಾಬಿಟ್ಸ್. ಸೊ ಇವಾಗ ನಮ್ಮ ಆನ್ಸೆಸ್ಟರ್ಸ್ ಇದೇ ವೃತ್ತಿ ಮಾಡ್ತಿದ್ರು, ನೀವು ಇದನ್ನೇ ಮಾಡಬೇಕು, ಅವ್ರು ಇದೇ ರೀತಿ ಊಟ ಮಾಡ್ತಿದ್ರು, ನೀವು ಇದೇ ರೀತಿ ಊಟ ಮಾಡಬೇಕು ಅಂತ ಇವಾಗಿರ್ತಕ್ಕಂಥ ಜನ್ರೇಷನ್ಗೆ ಹೇಳಿದರೆ ಅವ್ರು ಏನು ಮಾಡ್ತಾರೆ, ದೇ ವಿಲ್ ಸ್ಟಾರ್ಟ್ ರಿಜೆಕ್ಟಿಂಗ್ ದಿ ಏಜ್ ಓಲ್ಡ್ ಟ್ರೆಡಿಷನ್ಸ್ ಆ್ಯಂಡ್ ಆಕ್ಯುಪೇಷನ್ಸ್. ದಿಸ್ ಲೆಡ್ಸ್ ಟು ದಿ ಜನರೇಷನಲ್ ಡಿಸ್ಕನೆಕ್ಟ್ ಬಿಟ್ವೀನ್ forefathers and the previous generation and the present generation. Now we will address a new dimension where we will give examples where the traditions that have successfully preserved the fire while evolving. So time ಕಳೆದಂತೆ, ದಿನ ಕಳೆದಂತೆ ಈ ಟ್ರೆಡಿಷನ್ಸ್ ಏನಿದೆ, ಏಜ್ ಓಲ್ಡ್ ಪ್ರಾಕ್ಟೀಸಸ್, ಅದು ತನ್ನ ಕೋರ್ ಪ್ರಿನ್ಸಿಪಲ್ನ ಹಾಗೆ ಇಟ್ಕೊಂಡು ಟೈಮ್ ಕಳೆದಂತೆ ಚೇಂಜಿಂಗ್ ಟೈಮ್ಸ್ಗೆ ಯಾವ ರೀತಿ ಅಡಾಪ್ಟ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ನ ನಾವು ಕೊಡ್ತಾ ಹೋಗ್ತೀವಿ. ಮೊದಲನೇದು ಯೋಗ. ಸೊ ಯೋಗದ ಕೋರ್ ಎಸೆನ್ಸ್ ಏನು, ಫಿಸಿಕಲ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್. ಸೊ ಇದು ಯಾವ ರೀತಿ ಇವಾಲ್ಯೂಷನ್ ಆಗ್ತಾ ಬಂತು, ಈ ಮಾಡರ್ನ್ ಲೈಫ್ ಸ್ಟೈಲಲ್ಲಿ ವೇರಿಯಸ್ ಯೋಗಾನ ಇವಾಗ ಪ್ರಾಕ್ಟೀಸ್ ಮಾಡ್ತಾರೆ. ಬಿ ಇಟ್ ಮೆಟ್ರೋ ಸಿಟಿ ಅಥವಾ ಹಳ್ಳಿ ಅಥವಾ ಒಂದು ಟ್ರೈಬಲ್ ಪಾಪ್ಯುಲೇಷನಲ್ಲೂ ಕೂಡ ನೀವು ನೋಡಿದ್ರೆ ಎಲ್ಲ ಕಡೆಯೂ ಇವಾಗ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅದರದ್ದು ಎಸೆನ್ಸ್ ಏನಿದೆ, ಫಿಸಿಕಲ್, ಮೆಂಟಲ್ ವೆಲ್ಬೀಯಿಂಗ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್ ಇದೆ. ಬಟ್ ಅದನ್ನು ಪ್ರಾಕ್ಟೀಸ್ ಮಾಡೋ ಸ್ಥಳ, ಅದನ್ನು ಪ್ರಾಕ್ಟೀಸ್ ಮಾಡೋ ರೀತಿ ಬೇರೆ ಇದ್ರೂ ಅದರ ಎಸೆನ್ಸ್ ಏನಿದೆ ಅದನ್ನು ಫಾಲೋ ಮಾಡ್ತಿದ್ದಾರೆ. ಸೊ ಅದೇ ರೀತಿ ಫೋಕ್ ಮ್ಯೂಸಿಕ್ ಇದೆ. ಫೋಕ್ ಮ್ಯೂಸಿಕ್ ಏನಾಗ್ತಿದೆ, ಇಂಟಿಗ್ರೇಟ್ ಆಗಿ ಹೊಸ ಪಾಪ್ ಮ್ಯೂಸಿಕ್ಕು ಮತ್ತು ಮಾಡರ್ನ್ ಮ್ಯೂಸಿಕ್ ಜೊತೆ ಮಿಕ್ಸ್ ಆಗಿ ಫೋಕ್ ಮ್ಯೂಸಿಕ್ ಏನಾಗ್ತಿದೆ, ಇವಾಲ್ವ್ ಆಗ್ತಾ ಹೋಗ್ತಾ ಇದೆ. ಈ ಫೋಕ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಕೂಡ ಏನು ಮಾಡ್ತಿದ್ದಾರೆ, ಇವಾಗ ಯೂಸ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ, ಕ್ರಾಸ್ ಕಲ್ಚರಲ್ ಇಂಟರಾಕ್ಷನ್ ಆಗ್ತಾ ಇದೆ. ದೆನ್ ಮಾರ್ಷಿಯಲ್ ಆರ್ಟ್ಸ್. ಸೊ ಏಜ್ ಓಲ್ಡ್ ಮಾರ್ಷಿಯಲ್ ಆರ್ಟ್ಸ್ ಟ್ರೆಡಿಷನ್ಸ್ ಏನಿದೆ ಇಂಡಿಯಾದ್ದು, ಅದು ರಿವೈವ್ ಆಗ್ತಿದೆ. ರಿವೈವ್ ಆಗೋದ್ರ ಜೊತೆಗೆ ಮಾಡರ್ನ್ ಟಚ್ ಒಂದಿಗೆ ಅದು ಏನಾಗ್ತಿದೆ, ಇವಾಗ ಪ್ರಿಸರ್ವ್ ಆಗೋದ್ರ ಜೊತೆಗೆ ಮತ್ತೆ ಹೊಳ್ಳಿ ಎವಲ್ಯೂಷನ್ ಆಗ್ತಾ ಇದೆ. ದೆನ್ ಫೋರ್ತ್ ಒನ್ ಈಸ್ ಸ್ಟೋರಿ ಟೆಲ್ಲಿಂಗ್ ಬೈ ಮದರ್ಸ್ ಡ್ಯೂರಿಂಗ್ ಚೈಲ್ಡ್ ಫೀಲ್ಡಿಂಗ್. ಸೊ ಇದ್ರ ಕೋರ್ ಎಸೆನ್ಸ್ ಏನು, ಸ್ಟೋರಿ ಟೆಲ್ಲಿಂಗ್ ಇದು. ಇಟ್ಸ್ ಕೋರ್ ಎಸೆನ್ಸ್ ಈಸ್ ಪ್ರಿಸರ್ವಿಂಗ್ ಕಲ್ಚರಲ್ ನೆರೇಟಿವ್ಸ್, ಮಾರಲ್ ಟೀಚಿಂಗ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಇವಾಗ ಮಾಡರ್ನ್ ಯುಗದಲ್ಲಿ ಯಾವ ರೀತಿ ಟ್ರಾನ್ಸಿಷನ್ ಆಗಿದೆ, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇದೆ, ಪಾಡ್ಕಾಸ್ಟ್ ಇದೆ, ಯೂಟ್ಯೂಬ್ಸ್ ವಿಡಿಯೋಸ್ ಇದೆ. ಸೊ ದೇ ಆರ್ ಪ್ರೊವೈಡಿಂಗ್ ಇಂಟರಾಕ್ಟಿವ್ ಸ್ಟೋರಿ ಟೆಲ್ಲಿಂಗ್ ಇನ್ ವಿಡಿಯೋ ಗೇಮ್ಸ್ ಆ್ಯಂಡ್ ಮಾಡರ್ನ್ ರೀಟೆಲ್ಲಿಂಗ್ ಆಫ್ ಟ್ರೆಡಿಷನಲ್ ಟೇಲ್ಸ್ ವಿತ್ ಇಂಟರಾಕ್ಟಿವ್ ಕಾರ್ಟೂನ್ ಆ್ಯಂಡ್ ವಿಡಿಯೋಸ್. ದೆನ್ ಫಿಫ್ತ್ ಒನ್ ಈಸ್ ಟ್ರೆಡಿಷನಲ್ ಟೆಕ್ಸ್ಟೈಲ್ಸ್ ಆ್ಯಂಡ್ ಫ್ಯಾಷನ್. ಸೊ ಕೋರ್ ಎಸೆನ್ಸ್ ಏನಪ್ಪ, ಟ್ರೆಡಿಷನಲ್ ಟೆಕ್ಸ್ಟೈಲ್ಸ್ ಅಂತಂದರೆ ಕಲ್ಚರಲ್ ಐಡೆಂಟಿಟಿ, ಕ್ರಾಫ್ಟ್ಮನ್ಶಿಪ್. ಸೊ ಇವಾಗ ಮಾಡರ್ನ್ ಇದರಲ್ಲಿ ಯಾವ ರೀತಿ ಇವಾಲ್ವ್ ಆಗಿದೆ ಅಂತಂದರೆ, ಇನ್ಕಾರ್ಪೊರೇಷನ್ ಆಫ್ ಮಾಡರ್ನ್ ಡಿಸೈನ್ಸ್ ಆ್ಯಂಡ್ ಮಟೀರಿಯಲ್ಸ್ ಆ್ಯಂಡ್ ಅಡಾಪ್ಷನ್ ಫಾರ್ ಕಂಟೆಂಪ್ರರಿ ಫ್ಯಾಷನ್ ಆ್ಯಂಡ್ ಯೂಸ್ ಆಫ್ ಸಸ್ಟೈನಬಲ್ ಪ್ರಾಕ್ಟೀಸ್. ಸೊ ಇವಾಗ ನೀವು ನೋಡಿದ್ರೆ ಕೆಲವೊಂದು ಹತ್ರ ಟ್ರೆಡಿಷ್ನಲ್ ಡ್ರೆಸ್ ಮೇಕಿಂಗ್ ಏನಿರುತ್ತೆ, ಸೊ ಅದು ಇವಾಗ ಮಾಡರ್ನ್ ಮಾಲ್ಸಲ್ಲೂ ಕೂಡ ಸಿಗುತ್ತೆ. ಸೊ ಯಾವ ರೀತಿ ಇವಾಲ್ವ್ ಆಗ್ತಾ ಇದೆ ಟ್ರೆಡಿಷ್ನಲ್ ಕ್ರಾಫ್ಟ್ಮೆನ್ಶಿಪ್ಪು. ಸೊ ಅದನ್ನು ಏನು ಮಾಡ್ತಿದ್ದಾರೆ, ಕಂಟೆಂಪ್ರರಿ ಮಾಡರ್ನ್ ಡ್ರೆಸ್ ಜೊತೆಗೆ ಫ್ಯೂಷನ್ ಮಾಡಿ ಟ್ರೆಡಿಷ್ನಲ್ ಡ್ರೆಸ್ ಜೊತೆಗೆ ಮಾಡರ್ನ್ ಡ್ರೆಸ್ನು ಕೂಡ ಏನು ಮಾಡ್ತಿದ್ದಾರೆ, ಡಿಸೈನ್ ಮಾಡ್ತಿದ್ದಾರೆ. ಸೊ ದ ನೆಕ್ಸ್ಟ್ ಡೈಮೆನ್ಷನ್ ಈಸ್ ದ ವೇಸ್ ದ ಟ್ರೆಡಿಷನ್ ಕ್ಯಾನ್ ಬಿ ಅಡ್ಯಾಪ್ಟೆಡ್ ಟು ರಿಮೈನ್ ರಿಲೆವೆಂಟ್ ಇನ್ ದ ಮಾಡರ್ನ್ ಸೊಸೈಟಿ. ಮಾಡರ್ನ್ ಸೊಸೈಟಿನಲ್ಲಿ ಟ್ರೆಡಿಷ್ನಲ್ ರಿಲೆವೆಂಟ್ ಆಗಿರೋ ಥರ ನೋಡ್ಕೊಳ್ಳಿಕ್ಕೆ ಯಾವ ರೀತಿ ನಾವು ಅದನ್ನು ಅಡಾಪ್ಷನ್ ಮಾಡ್ಬೋದು ಅಂತ ಹೇಳೋದಾದರೆ,
ಸೊ ಮೊದಲೇದು ಟೆಕ್ನಾಲಜಿಕಲ್ ಇಂಟಿಗ್ರೇಷನ್. ಸೊ ಯಾವುದೇ ಒಂದು ರಿಲಿಜಿಯಸ್ ಪ್ರಾಕ್ಟೀಸ್ ಇರಲಿ, ಕಸ್ಟಮ್ ಇರಲಿ, ಸೊ ಇಫ್ ಇಟ್ ಈಸ್ ಏಬಲ್ ಟು ಅಕ್ಸೆಪ್ಟ್ ಆರ್ ಅಡಾಪ್ಟ್ ಟೆಕ್ನಾಲಜಿ. ಇವಾಗ ಇವಾಗ ಆಲ್ ಓವರ್ ವರ್ಲ್ಡ್ ಏನಾಗ್ತಿದೆ, ಡಿಜಿಟಲ್ ಏಜಲ್ಲಿ ಆನ್ಲೈನ್ ಪೂಜಾ ಸರ್ವಿಸಸ್ ಬಂದಿದೆ, ವರ್ಚುವಲ್ ಪಿಲಿಗ್ರಿಮೇಜ್ ಬಂದಿದೆ. ಸೊ ದೀಸ್ ಪ್ರಿಸರ್ವ್ ಕೋರ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್. ಕೋರ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಏನಪ್ಪ, ಪ್ರೇಯರ್ ಮಾಡೋದು ಮತ್ತು ರಿಲಿಜಿಯಸ್ ಪ್ಲೇಸ್ಗೆ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಡೈಟಿ ದರ್ಶನ ತಗೊಳ್ಳೋದು. ಸೊ ಇನ್ ಪರ್ಸನ್ ಹೋಗೋಕ್ಕಾಗಲಿಲ್ಲ ಅಂತಂದರೆ ವರ್ಚುವಲ್ ಪಿಲಿಗ್ರಿಮೇಜ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಅವ್ರದ್ದು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್, ಸ್ಪಿರಿಚುವಲ್ ಗ್ರೋತ್ ಏನಿರುತ್ತೆ ಅದು ಆಗುತ್ತೆ. ಅದ್ರ ಜೊತೆಗೆ ಅವರು ಇನ್ ಪರ್ಸನ್ ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ ಅಂತಂದರೆ ಟೆಕ್ನಾಲಜಿಕಲ್ ಡಿಜಿಟಲ್ ಏಜಲ್ಲಿ ವಿತ್ ಯೂಸಿಂಗ್ ಡಿಜಿಟಲ್ ಟೆಕ್ನಾಲಜಿ ದೇ ಕ್ಯಾನ್ ವಿಸಿಟ್ ದ ಡೈಟಿ ಆ್ಯಂಡ್ ದೇ ಕ್ಯಾನ್ ಸಬ್ಮಿಟ್ ದೇರ್ ಪ್ರೇಯರ್ಸ್. ಸೆಕೆಂಡ್ ಒನ್ ಈಸ್ ಎಜುಕೇಷ್ನಲ್ ಅಪ್ರೋಚ್. ಎಜುಕೇಷ್ನಲ್ ಅಪ್ರೋಚ್ ಅಂತಂದರೆ ಟ್ರೆಡಿಷ್ನಲ್ ಆರ್ಟ್ಸ್ ಇದೆ, ಲೈಕ್ ಡ್ಯಾನ್ಸ್, ಮ್ಯೂಸಿಕ್, ಅದನ್ನು ನಾವೇನು ಮಾಡರ್ನ್ ಟೀಚಿಂಗ್ ಮೆಥಡ್ಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಟ್ರೆಡಿಷ್ನಲ್ ಮೆಥಡ್ಸ್ ಉಳಿಯೋದ್ರ ಜೊತೆಗೆ ಅದನ್ನು ಮಾಡರ್ನ್ ಎಜುಕೇಷನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಎಜುಕೇಷನ್ ನಾಲೆಜ್ನು ಇಂಪಾರ್ಟ್ ಮಾಡ್ದಂಗೆ ಆಗುತ್ತೆ. ಟ್ರೆಡಿಷ್ನಲ್ ಪ್ರಾಕ್ಟೀಸಸ್ನ, ಫೋಕ್ ಮ್ಯೂಸಿಕ್, ಫೋಕ್ ಆರ್ಟ್ನು ಕೂಡ ನಾವು ಕಾಪಾಡ್ಕೊಳ್ದಂಗೆ ಆಗುತ್ತೆ. ಸೊ ಇವಾಗ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ, ಯಾವ ಟ್ರೆಡಿಷನ್ಸ್ನ ನಾವು ಇಟ್ಕೋಬೇಕು, ಪ್ರಿಸರ್ವ್ ಮಾಡಬೇಕು, ಯಾವ ಟ್ರೆಡಿಷನ್ ಅಥವಾ ಹಾರ್ಮ್ಫುಲ್ ಇರೋದನ್ನ, ಔಟ್ಡೇಟೆಡ್ ಇರೋದನ್ನ ಬಿಡಬೇಕು ಅನ್ನೋದು. ಸೊ ಅದನ್ನು ಯಾವ ಕ್ರೈಟೀರಿಯಾದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತಂದರೆ, ಮೊದಲನೇದು ಅಸೆಸ್ಸಿಂಗ್ ದಿ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಡಿಗ್ನಿಟಿ. ಎನಿ ಟ್ರೆಡಿಷನ್ ಇಫ್ ಇಟ್ ಅಫೆಕ್ಟ್ ದಿ ಹ್ಯೂಮನ್ ರೈಟ್ಸ್ ಆ್ಯಂಡ್ ಡಿಗ್ನಿಟಿ, ಅಂಥ ಟ್ರೆಡಿಷನ್ನ ನಾವು ಕೈ ಬಿಡಬೇಕು ಅಥವಾ ಅದನ್ನು ಸುಟೇಬ್ಲಿ ಅದನ್ನು ನಾವು ಅಮೆಂಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸೆಕೆಂಡ್ ಒನ್, ಕನ್ಸಿಡರ್ ಸೈಂಟಿಫಿಕ್ ಆ್ಯಂಡ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್. ಯಾವುದೇ ಒಂದು ಟ್ರೆಡಿಷನ್ ಇರಲಿ, ಅದು ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ಅದಕ್ಕೆ ಒಂದು ಸೈಂಟಿಫಿಕ್ ರೀಸನಿಂಗ್ ಇರಬೇಕು. ಜೊತೆಗೆ ಅದನ್ನು ನಾವು ಫಾಲೋ ಮಾಡ್ತಿದ್ರೆ ಅದರಿಂದ ಎಥಿಕಲ್ ವ್ಯಾಲ್ಯೂಸ್ ಡಿರೈವ್ ಆಗ್ತಿರಬೇಕು. ಯಾವುದೇ ರೀತಿ ಮೊರಾಲಿಟಿ ಮತ್ತು ಎಥಿಕಲ್ನ ಕಾಂಪ್ರಮೈಸ್ ಮಾಡ್ಕೋತರ ಇರಬಾರ್ದು. ಅಂದಾಗ ಮಾತ್ರ ಅದನ್ನು ಫಾಲೋ ಮಾಡಬೇಕು. ಇಲ್ಲ ಅಂತಂದರೆ ಆ ಥರದ ಪ್ರಾಕ್ಟೀಸನ್ನು ನಾವೇನು ಮಾಡಬೇಕು, ಬಿಡಬೇಕು. ದೆನ್ ಥರ್ಡ್ ಒನ್ ಈಸ್ ಅನಲೈಸ್ ದಿ ಅಡಾಪ್ಟಬಿಲಿಟಿ ಟು ಪ್ರೆಸೆಂಟ್ ನಾರ್ಮ್ಸ್ ಆಫ್ ಸೊಸೈಟಿ. ಒಂದು ಯಾವುದೇ ಕಲ್ಚರಲ್ ಪ್ರಾಕ್ಟೀಸ್ ಇರಲಿ, ಟ್ರೆಡಿಷನ್ ಇರಲಿ, ಸೊ ಇಫ್ ಇಟ್ ಈಸ್ ನಾಟ್ ಏಬಲ್ ಟು ಅಡಾಪ್ಟ್ ಟು ದಿ ಚೇಂಜಿಂಗ್ ನಾರ್ಮ್ಸ್ ಆಫ್ ದ ಸೊಸೈಟಿ ಅಂತಂದರೆ ಆ ಥರದ ಟ್ರೆಡಿಷನ್ನ ನಾವು ಕೈ ಬಿಡಬೇಕಾಗುತ್ತೆ. ಸೊ ದೀಸ್ ಆರ್ ದ 3 ಕ್ರೈಟೀರಿಯಾ. ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ, ಯಾವ ರೀತಿ ಇಂಡಿವಿಜುವಲ್ಸು ಮತ್ತು ಸೊಸೈಟೀಸು ದೇ ಶುಡ್ ಸ್ಟ್ರೈಕ್ ಅ ಬ್ಯಾಲೆನ್ಸ್ ಬಿಟ್ವೀನ್ ರೆಸ್ಪೆಕ್ಟಿಂಗ್ ದೇರ್ ಟ್ರೆಡಿಷನ್ಸ್ ಆ್ಯಂಡ್ ಆಲ್ಸೋ ಎಂಬ್ರೇಸಿಂಗ್ ದಿ ಪ್ರೋಗ್ರೆಸ್. ಸೊ ಇದನ್ನು ಯಾವ ರೀತಿ ಅಚೀವ್ ಮಾಡಬೇಕು? ಸೊ ಅದನ್ನು ಅಚೀವ್ ಮಾಡಲಿಕ್ಕೆ ದೇರ್ ಆರ್ ಮೆನಿ ವೇಸ್. ಸೊ ಫಸ್ಟ್ ಒನ್ ಏನಂತಂದರೆ, ಒನ್ ಹ್ಯಾಸ್ ಟು ಫಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಕೋರ್ ಪರ್ಪಸ್ ಆಫ್ ಎನಿ ಟ್ರೆಡಿಷನ್. ಯಾವುದೇ ಒಂದು ನಾವು ಟ್ರೆಡಿಷನ್ನ ಫಾಲೋ ಮಾಡ್ತಿದ್ದೀವಿ ಅಂತಂದರೆ ಅದ್ರ ಕೋರ್ ಪರ್ಪಸ್ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು. ದೆನ್ ವಿ ಹ್ಯಾವ್ ಟು ಪ್ರಯಾರಿಟೈಸ್ ದ್ಯಾಟ್ ಟ್ರೆಡಿಷನ್ ಬೇಸ್ಡ್ ಆನ್ ವ್ಯಾಲ್ಯೂಸ್ ಓವರ್ ಫಾರ್ಮ್ಸ್. ಸೊ ಅದು ಯಾವ ವ್ಯಾಲ್ಯೂಸ್ನ ಅಪ್ಹೋಲ್ಡ್ ಮಾಡ್ತಿರುತ್ತೆ ಆ ವ್ಯಾಲ್ಯೂಸ್ನ ನಾವು ಅಪ್ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ವಿ ಆರ್ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ ಫಾಲೋಯಿಂಗ್ ದ್ಯಾಟ್ ಟ್ರೆಡಿಷನ್ irrespective of the methodology that we are following. Then second one is encourage open discussions between older and younger generations about traditions and their relevance. ಹಳೆಯ ಮತ್ತು ಹೊಸ ಜನರೇಷನ್ ನಡುವೆ ಟ್ರೆಡಿಷನ್ಸ್ ಏನಿದೆ ಮತ್ತು ಅದರ ರಿಲೆವೆನ್ಸ್ ಕಂಟೆಂಪ್ರರಿ ಸೊಸೈಟಿನಲ್ಲಿ ಯಾವ ಮಟ್ಟಿಗೆ ಅದರ ರಿಲೆವೆನ್ಸ್ ಇದೆ ಅನ್ನೋದನ್ನು ಈ ಓಲ್ಡರ್ ಜನ್ರೇಷನ್ ಮತ್ತು ಯಂಗರ್ ಜನ್ರೇಷನ್ ನಡುವೆ ಡಿಬೇಟ್ ಮತ್ತು ಡಿಸ್ಕಷನ್ನ ಅರೇಂಜ್ ಮಾಡಬೇಕು. ಈ ಡಿಬೇಟ್ ಮತ್ತು ಡಿಸ್ಕಷನ್ನಲ್ಲಿ ಯಾರು 100% ಆಗಿ ಯಾರನ್ನ ಕನ್ವಿನ್ಸ್ ಮಾಡ್ತಾರೆ ವಿತ್ ಬೇಸ್ಡ್ ಆನ್ ಸೈಂಟಿಫಿಕ್ ರೀಸನಿಂಗ್ ಆ್ಯಂಡ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್, ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಥರ್ಡ್ ಒನ್, ಅಲೋ ಫಾರ್ ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್ ಆಫ್ ಟ್ರೆಡಿಷನ್ಸ್ ಟು ಅಕಾಮಡೇಟ್ ಡೈವರ್ಸ್ ಪರ್ಸ್ಪೆಕ್ಟಿವ್ಸ್. ಸೊ ಈ ಪರ್ಸ್ಪೆಕ್ಟಿವ್ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಜೈನ್ ಫಿಲಾಸಫಿಯಲ್ಲಿ ಕಂಡು ಬರುತ್ತೆ. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸ್ಯಾದ್ವಾದ ಅಂತ ಕರಿತೀವಿ. ಸಿಯಾದ್ವಾದನ ಇನ್ನೊಂದು ಹೆಸರಿಂದ ಕರಿತೀವಿ, ಅದೇನಂತಂದರೆ ಅನೇಕಾಂತವಾದ ಅಂತಂದರೆ. ಸೊ ಒಂದು ಟ್ರೆಡಿಷನ್ನ, ಒಂದು ಕಸ್ಟಮ್ನ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸಲ್ಲಿ ಥಿಂಕ್ ಮಾಡೋದು. ಸೊ ಇದಕ್ಕೆ ಎಕ್ಸಾಂಪಲ್ ಕನ್ನಡದಲ್ಲಿ ನಾನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳೋದಾದರೆ, ಸೊ ಅವರವರ ಭಾವಕ್ಕೆ ತಕ್ಕಂತೆ. ಸೊ ಈ ಭಾವಕ್ಕೆ ತಕ್ಕಂತೆ ಹೆಂಗಿರಬೇಕು ಅಂತಂದರೆ ಇಟ್ ಶುಡ್ ಬಿ ರೂಟೆಡ್ ಇನ್ ಸೈಂಟಿಫಿಕ್ ರೀಸನಿಂಗ್ ಆ್ಯಂಡ್ ಎಥಿಕಲ್ ಸ್ಟ್ಯಾಂಡರ್ಡ್ಸ್. ದೆನ್ ಫೋರ್ತ್ ಒನ್ ಈಸ್ ಅಡಾಪ್ಟಿಂಗ್ ಟು ದಿ ಫ್ಯೂಷನ್ ಅಪ್ರೋಚ್. ಫ್ಯೂಷನ್ ಅಪ್ರೋಚ್ ಅಂತಂದ್ರೇನು? ಟ್ರೆಡಿಷ್ನಲ್ ಏನು ಕಸ್ಟಮ್ಸ್ ಇದೆ, ಎಲಿಮೆಂಟ್ಸ್ ಇದೆ, ಅದನ್ನು ಮಾಡರ್ನ್ ಇನ್ನೋವೇಷನ್ಸ್ನೊಂದಿಗೆ ಅಡಾಪ್ಟ್ ಮಾಡಿಕೊಂಡು ಟ್ರೆಡಿಷ್ನಲ್ ಕಸ್ಟಮ್ಸ್ ಏನಿದೆ, ಪ್ರಾಕ್ಟೀಸಸ್ ಏನಿದೆ, ಅದರ ಕೋರ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋದ್ರ ಜೊತೆಗೆ ಅದಕ್ಕೆ ಮಾಡರ್ನ್ ಟಚ್ನ ಕೊಡೋದು. ದೆನ್ ಫಿಫ್ತ್ ಒನ್ ಈಸ್ ಅಲೋ ಇಂಡಿವಿಜುವಲ್ಸ್ ದ ಫ್ರೀಡಮ್ ಟು ಚೂಸ್ ಹೌ ದೇ ಎಂಗೇಜ್ ವಿತ್ ಟ್ರೆಡಿಷನ್ಸ್. ಅಂದರೆ ಇಂಡಿವಿಜುವಲ್ಸ್ಗೆ ಅವ್ರದೇ ಆದ ಒಂದು ರೈಟ್ಸ್ನ ಕೊಡೋದ್ರ ಮುಖಾಂತರ ವಿ ಆರ್ ಗೋಯಿಂಗ್ ಟು ಪ್ರಿಸರ್ವ್ ದಿ ಫೈರ್ ಇನ್ ದ ಟ್ರೆಡಿಷನ್ಸ್. ವಿ ಆರ್ ನಾಟ್ ಗೋಯಿಂಗ್ ಟು ವರ್ಷಿಪ್ ದಿ
ಆಶಸ್ ಆಫ್ ದ ಟ್ರೆಡಿಷನ್ಸ್. ಇಷ್ಟು ಬರೋದ ಮುಖಾಂತರ ನಾವು ಏನು ಮಾಡಬೇಕು, ಎಸ್ಸೆಗೆ ಒಂದು ಕನ್ಕ್ಲೂಷನ್ನ ಬರಿಬೇಕು. ಆ ಕನ್ಕ್ಲೂಷನಲ್ಲಿ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಇಂಪಾರ್ಟೆನ್ಸ್ ಏನಿದೆ, ಅವರ ಒಂದು ರೋಲ್ ಏನಿದೆ, ಈ ಟ್ರೆಡಿಷನ್, ಟ್ರೂ ಟ್ರೆಡಿಷನ್, ಜೆನ್ಯೂನ್ ಟ್ರೆಡಿಷನ್, ಅದರ ಕೋರ್ ಪ್ರಿನ್ಸಿಪಲ್ಸ್, ವ್ಯಾಲ್ಯೂಸ್, ಫಂಡಮೆಂಟಲ್ಸ್ನ ಕಾಪಾಡ್ಕೊಳ್ಳೋದ್ರಲ್ಲಿ, ಜೊತೆಗೆ ಅದನ್ನು ನಾವು ಯಾವ ರೀತಿ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ಬೋದು ವಿತ್ ಚೇಂಜಿಂಗ್ ಟೈಮ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು, ಎಸ್ಸೆನ ಕನ್ಕ್ಲೂಡ್ ಮಾಡಬೇಕು. ಸೊ ಇನ್ ದಿಸ್ ವಿಡಿಯೋ, ದಟ್ ಇಸ್ ಡೇ 36, we have discussed essay topic and its approach and the content that can be written in an essay. ಸೊ ನಾವು ಡಿಸ್ಕಸ್ ಮಾಡಿರೋ ಕಂಟೆಂಟ್ ಜೊತೆಗೆ, ನಾವು ಡಿಸ್ಕಸ್ ಮಾಡಿರೋ ಇಲ್ಲಿರ್ತಕ್ಕಂಥ ಎಕ್ಸಾಂಪಲ್ ಜೊತೆಗೆ ನೀವು ನಿಮ್ಮದೇ ಆದ ಕಂಟೆಂಟ್ ಮತ್ತು ಎಕ್ಸಾಂಪಲ್ನ ತೊಗೊಂಡು ಬಂದು ಎಸ್ಸೆನ ಬರೀಬಹುದು. ಇಲ್ಲಿರ್ತಕ್ಕಂಥದ್ದೇ ಬರೀಬೇಕಂತ ಏನಿಲ್ಲ. ಯು ಕ್ಯಾನ್ ಕಮ್ ಅಪ್ ವಿತ್ ಯುವರ್ ಓನ್ ಎಕ್ಸಾಂಪಲ್ಸ್, ಯುವರ್ ಓನ್ ನೆರೇಟಿವ್. ಸೊ ನೀವೇನೇ ಎಕ್ಸ್ಪ್ಲೇನ್ ಮಾಡಿದ್ರು ಅದು ಟಾಪಿಕ್ಕಿಗೆ ರಿಲೆವೆಂಟ್ ಆಗಿರಬೇಕು, ಆ ರೀತಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಹ್ಯಾಪಿ ಆನ್ಸರ್ ರೈಟಿಂಗ್.